ಮನೆ ಕಟ್ಬೇಕಾರೆ ಹ್ಮ್ ನೀರಿಲ್ದಲೆ ಮನೆ ಕಟ್ಬೋದಾ? ಆಗಲ್ಲ ಆಗಲ್ವಾ? ಆಗಲ್ಲ. ಗುಡ್ಲಿಲ್ಲ, ಹ್ಮ್ ವಿಕಾಸ ಇಲ್ಲ, ಯಾಕೆ? ಆಡಕೊಲ್ಲ, ಹ್ಮ್ ನೀರಿಲ್ಲ, ಹ್ಮ್ ಮನೆ ಕಟ್ಟಿ ನಿಲ್ಸಿರ ತೋರ್ಸಲ್ಲ ನಾನು. ತೋರ್ಸು ತೋರ್ಸಣ? ತೋರ್ಸು. ನೀರಿಲ್ ಮೇಲೆ ಮನೆ ಕಟ್ಟಕ್ ಆಗದೇ ಇಲ್ಲ. ಆಗದೇ ಮತ್ತೆ ಅವ್ರು ಹೆಂಗ್ ಕಟ್ಟಿರು? ಯಾರು ಕಟ್ಟಿದಾರ ತೋರಿಸ್ತೀನಿ. ತೋರ್ಸು ತೋರ್ಸು. ಆಗಲ್ಲ ಅಂದಲ್ವಾ? ಹ್ಮ್ ಒಂದ್ ತೊಟ್ಟು ನೀರು ಇಲ್ಲ, ಹ್ಮ್ ಗುಡ್ಲೆ ಕಳಿಸ್ಲಿಲ್ಲ, ಹ್ಮ್ ವಿಕಾಸಕ್ಕೆ ಮಣ್ಣು ಆಗಿಲ್ಲ, ಹ್ಮ್ ಆಡಕೊಳಕ್ ತೋಡಲ್ಲ, ಹ್ಮ್ ಬಾಣ್ಲಿ ತಾಂಡಾಗ ಮಣ್ಣು ಇಲ್ಲ, ಹ್ಮ್ ಮನೆ ಕಟ್ಟಿ ನಿಲ್ಸವ್ರಿ. ಹ್ಮ್ ಲೇ ಕಡ್ಜಂಗೂಡವು ಕಡ್ಜ ಇಷ್ಟಪ್ಪ ಗೂಡು ಕಟ್ತೈತಲ್ಲ ಮಣ್ಣು ತಗೊಂಡೋಗಿ ಹ್ಮ್ ಅವಳಿಗೆ ನೀರ್ ಕೊಟ್ಟಾರ ಯಾರು ಅಷ್ಟು ಹೇಳೋ ನಂಗೆ. ಯಾರಿಗ್ ಗೊತ್ತಪ್ಪ, ನೀವೇ ಹೇಳ್ಬೇಕು. ಗೆದ್ಲು ಲೇ ನೋಡು ನಿನ್ ಚೀಡೆ ಬಿಡ್ತೀನಿ, ನಾನು ಕೇಳಿತ್ತಾಗಿ ಹೇಳ್ಬೇಕು ನೀನ್. ಗೆದ್ಲು ಕಣಯ್ಯ. ಅದೇ ಕಡ್ಜ ಇಷ್ಟಪ್ಪ ಗೂಡು ಕಟ್ಟುತ್ತೆ, ಅವ್ ನಮ್ಮನ್ನ ಅದ್ರೊಳಗೆಲ್ಲ ಮರಿ ಹಾಕಿರುತ್ತೆ. ಏನಾರ ಎಪ್ಪೆಟ್ಟಾಗಿ ಅದಕ್ಕೆ ಏನಾರ ಏಟ್ ಬಿಟ್ಟು ನಿನ್ ಕತೆ ಜನನೇ ಕಡ್ದು ಕಚ್ಚಿಸಾಕಿ ಬಿಡ್ತೈತಲ್ಲ, ಆ ಕಡ್ಜಿಗೆ ಅಷ್ಟೊಂದು ಪವರ್ ಐತಾ? ಹೌದು. ನೀರಿಲ್ದಲ್ಲಿ ನೀರು ತಗೊಂಡೋಗ್ದಲೆ ಮನೆ ಕಟ್ಟಿ ನಮ್ಮ ಕಣ್ಣಿಗೆ ಕಾಣಂಗ್ ಮಾಡೈತಲ್ಲ, ಕಾಣಂಗ್ ಮಾಡೈತಿ ಮನೆ ಕಟ್ಟಿ. ಹ್ಮ್ ಎಲ್ತಂತ ನೀರ ಯಾರಿಗ್ ಗೊತ್ತು? ಯಾರಿಗ್ ಗೊತ್ತು? ಹ್ಮ್ ದೇವ್ರ ಭಗವಂತಗ್ ಗೊತ್ತು. ಎಲ್ಲೋ ಹೋಗಿ ಮಣ್ಣ ಗುದ್ಲೆ ಕಳಿಸ್ಲಿಲ್ಲ, ಬಾಣ್ಲಿಗೆ ಹಾಕ್ಕೊಳ್ಳಲ್ಲ, ಏನಿಲ್ಲ. ಇಷ್ಟಪ್ಪ ಮನೆ ಮಾತ್ರ ಕಟ್ಟೈತಲ್ಲ, ಅದ್ ಹೆಂಗೈತಂತ ಮಣ್ಣ ಯಾರಿಗ್ ಗೊತ್ತು? ಹೆಂಗಂತ ಇಟಿತೆ ಕೆರ್ಕೊಂಡು ಬಾಯ ಕಚ್ಕೊಂಬಂದು ಅಲ್ಲಿ ಕಟ್ಟಿರೋದು ಕೂಡ ಮನೆ ಕಟ್ಟಿರೋದ. ಪಾಪ ಇನ್ನ ಒಬ್ರು ಮನೆ ಕಟ್ತಾರೆ. ಯಾರು? ಯಾರು ಅಂದ್ರೆ ಲೇ ಈ ಮನೆ ಇಟ್ಟದ ನೋಡು, ಅಷ್ಟುದ್ದ ಮನೆ ಕಟ್ತಾರಿ. ಅವ್ರಿಗೆ ನೀರಿಲ್ಲ, ಗುಡ್ಡಿಲ್ಲ, ಪಿಕಾಶ್ ಇಲ್ಲ. ಅವ್ರು ಹಿಂಗ ಮನೆ ಕಟ್ಕೊಂಡು ಹೋಗಾರ. ಸಾರ್ವೆ ಹಾಕ್ಲಿಲ್ಲ, ಸಾರ್ವೆ ಮೇಲೆ ಮಣ್ಣು ಕೊಡ್ಲಿಲ್ಲ. ಅವ್ರಿಗೆ ಗುಡ್ಲೆಕ್ ಪಿಕಾಶಾಗ ಯಾರ ಕೊಡ್ತಾರೋ ಮನೆ ಕಟ್ಟಿ ನಿಲ್ಸಾರಲ್ಲ. ಒಂದು ಮನೆ ಉದ್ದಕ್ಕೈತಿ ಮನೆ, ಮಣ್ಣಿಲ್ಲ, ಮಣ್ಣು ಕಾಯಿಸ್ಕೊಡಾರಲ್ಲ, ಗುಡ್ಲಿಲ್ಲ, ಪಿಕಾಶ್ ಇಲ್ಲ, ಬಾಣ್ಲಿಲ್ಲ, ಮನೆ ಕಟ್ಟಿ ನಿಲ್ಸಾರಲ್ಲ. ಹೆಂಗೆ? ಅದ್ ಹೆಂಗ್ ಕಟ್ಟಿರೋ? ಜೈತಂದ್ರ ಮಣ್ಣು ಅದ್ ಯಾರು ರೊಕ್ಕ ಕೊಟ್ರು? ಏನ್ ಕಟ್ಟೇನೋ ಕಟ್ಟಿರಲ್ಲ. ಅವ್ರ ಮನೆ ಉದ್ದವಲ್ಲಿ ಗೆದ್ಲು ಗೆದ್ಲುಳ ಹೆಂಗ್ ಕಟ್ಟುತ್ತೆ ಮನೆಯ? ಹೆಂಗ್ ಕಟ್ಟುತ್ತೆ ಅಂದ್ರೆ ಎಲ್ಲ ಹಿಂಗ್ ಜೋಡ್ಸ್ಕೊಂಡು ಹೋಗೈತಿ ಕಟ್ಟಿದಲ್ಲ ಮನೆಯ. ಗ್ರೇಟ್ ಅಲ್ವಾ? ನಾರ್ಮನ್ಸ್ ದೊಡ್ಡನ ಅವನ್ ದೊಡ್ಡನು. ಯಾರು ದೊಡ್ಡರು? ಗೆದ್ಲುಳ. ನಾರ್ಮನ್ಸ್ ಏನ್ ಗುಡ್ಲಿ ಬೇಕು, ವಿಕಾಸ್ ಬೇಕು, ಜೈಸಿ ಬತ್ತ ಹೋಗೋ ಇದ್ದಕ್ಕಾಗ್ತದೆ. ಜೈಸಿ ಬತ್ತ ಹೋಗೋ ಅಂತಾನಲ್ಲ, ಈ ಗೆದ್ಲಿಗೆ ಗುಡ್ಲಿ ಪಿಕಾಸಿ ಕೊಟ್ಟಾರ ಯಾರು? ಯಾರು ಇಲ್ಲ. ಹೆಂಗ ಮಾಡ್ದ ಮನೆಯ? ಯಾರಿಗ್ ಗೊತ್ತು? ಏನ್ ಯಾರಿಗ್ ಗೊತ್ತು? ಯಾರಿಗ್ ಗೊತ್ತು ಅಂತ ಕೇಳ್ತೀಯ? ಭೂಮಿ ತಾಯಿಗಳ್ದ ಮಣ್ಣು ಕಡ್ಕೊಂಡು ಕಚ್ಕೊಂಡು ಹೋಗ್ಯವ್ರಿ. ನೀರು ದೇವ್ರ ನೇಮಕ ಅದಲ್ಲವ, ದೇವ್ರ ನೇಮಕ. ಬಾಯ ಕಚ್ಕೊಂಡೋಗಿ ಮಣ್ಣಿನ ರಾಳ ಇಕ್ಕೊಂಡು ಕಟ್ಬೇಕಾರೆ ದೊಡ್ಡ ತ್ಯಾಗ ಮಾಡಿ ಕಣವು. ಹೌದು, ದೊಡ್ಡ ತ್ಯಾಗ ಮಾಡಿ ಕಟ್ಟೇವಿ. ಹೌದು. ಮನ್ಸನ್ ಮಾಡ್ತೀವಿ, ಮನ್ಸನ್ನ ತೂಬಾ ಅನ್ಸೋದು ಮನ್ಸ ಇಸ್ಪಾಟ್ಕ ಮನ್ಸ. ಅವ್ರ ಮನೆ ಕಟ್ಟಿ ನಿಲ್ಸ್ಯಾರ, ಬಾರ್ಲ ಬೆಳಗ್ಗೆ ತೋರಿಸ್ತೀನಿ. ಎಷ್ಟು ಉದ್ದ ಮನೆ ಕಟ್ಟ್ಯಾರ. ಹೆಂಗೈತಿ ಗೊತ್ತಾ? ಹಪ್ಳ ತಗೊಂಡೋಗ್ಯವ ಮನೆಯ. ಕೈ ಮುಗಿದು ಬಂದಿನಿ ಒಟ್ಟು ನೋಡಿ ಅವ್ರ ಮನೆ ಕಟ್ಟಿರೋ ಜಾಗ ಹೋಗಿ. ಹಂಗೆ ನಾರ್ಮಲ್ಸ್ನೆಲ್ಲ ಮನೆ ಕಟ್ಟಿ ನಿಲ್ಸೋದು. ಹುಳಗಳ ಮನೆ ಕಟ್ತಾವೆ, ಹುಳುಗುಳುವ ಅವಕ್ಕೂ ಮನೆ ಬೇಕಲ್ಲ ಗೂಡು. ಅವು ಏನ್ ಪ್ರಯತ್ನ ಮಾಡಿ ಕಟ್ಕೊಂತಾವ ನೋಡು. ಹೌದು. ಮನ್ಸ ಏನು ಅವನಿಗೆ ಅಬ್ಬಬ್ಬ ಗುಡ್ಲಿ ಪಿಕಾಸಿ ಎಲ್ಲ ಬೇಕಾಗುತ್ತೆ ಪಾಪ. ಈ ಪ್ರಾಣಿಗಳಿಗೆ ಇವಕ್ಕೆ ದೇವರ ಭಗವಂತ ಎಲ್ಲ ಅವು ಮನೆ ಕಟ್ಟಿ ನಿಲ್ಲಿಸ್ಕೊಂಡು. ಅಕ್ಕಿ ಗೂಡು ಪಾಪ, ಅಕ್ಕಿ ಪಾಪ ಹಿಂಗೆ ನಮ್ದು ಈಗ ಈ ಒಳೆ ಮನೆ ಐತಲ್ಲ, ಒಂದಕ್ಕೆ ಮಾಡ್ತದ. ಯಾಕೆ ಮನೆ ತಕ್ಕ ಆಗಲಾಗಲ ಓಡಾಡ್ತೈತೆ ಅಂತ ಪ್ರಯತ್ನ ಮಾಡಿರಿ. ಎಲ್ಲ ತೀರಿನ ಸಂಜೆ ಇಟ್ಟಿತೆ ನಾರ ಒತ್ಕೊಂಬಂದು ಇಕ್ಕೊಂಡು ಅಲ್ಲೇ ಇಟ್ಟಾರ ಗೂಡು ಕಟ್ಟಿ ಚಟ್ಟೆಯ ಅಲ್ಲೇ ಎರಡು ಮಕ್ಕಿ ಐತಿ ಮುರಿ ಮಾಡೈತಿ. ಅಲ್ಲೇ ಎರಡು ಮಕ್ಕಿ ಐತಿ ಮುರಿ ಮಾಡೈತಿ. ಆ ಗೂಡು ನೋಡ್ಬೇಕ, ಆ ವಾಸಿಗೆ ಹುಲ್ ಕಚ್ಕೊಂಬಂದು ಇಕ್ಕಿ ಅಷ್ಟು ಚೆನ್ನಾಗೇ ಮಾಡೈತಿ ಅಲ್ ಮರಿ. ತಿರ್ಗಾ ಹತ್ತಿನ ಒಂದು 15 ದಿನ ನೋಡಿರಿ, ಆಲೆ ಎರಡು ಅಕ್ಕಿ ಮರಿ ಹುಟ್ಟೇವಿ. ನೋಡ್ದ ತಾಯಿ ಎಷ್ಟು ತರ ಮನೆ ಕಟ್ಟಿ ಗೂಡು ಮಾಡಿಗಳು. ಹೌದು.
ನಾರ್ಮಲ್ ನಮಗ್ ಮನೇ ಬೇಕು, ಹೌದು ಬಿಲ್ಡಿಂಗೇ ಬೇಕು ಅಂತೀವಿ. ಹೌದು ಅವ್ರದ್ದು ಕಾಲ ಆಕೈತಿ, ಮನ್ಸಂದು ಆಗುತ್ತಲ್ವಾ. ಹೌದು. ಆ ಗೂಡ್ ಕೈತಿ ಮರಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಕೊಂಡು ಏನೋ ಅಲ್ಲ ಮಾತಾಡೋ ಹೌದು ಹೊಡೆದ್ಬಿಟ್ಟು ಹೌದು. ಹಕ್ಕಿ ಪಕ್ಷಿಗೂ ಒಂದು ಮನೆ ಒಂದು ಗೂಡು ಅನ್ನೋದು ಇರ್ಬೇಕು ಹೌದು ಅಲ್ವಾ, ಇರ್ಬೇಕು. ಇರ್ಬೇಕಮ್ಮರಿ. ಪಾಪ ಅವ್ರದ್ದು ಬಹಳ ಕಷ್ಟ ಐತ್ಕಮ್ಮರಿ ಜೀವನ ಮಾಡ್ಬೇಕಾರೆ. ಹೌದು. ಏನೇನು ಸಿಕ್ಕಲ್ಲ ಊಟಕ್ಕೆ ಇವಾಗ. ಯಾಕೆ ಕಾಡು ಮೇಡಲ್ಲ, ಏನೇನು ಸಿಕ್ಕಲ್ಲ. ಈಡ್ ತಿಂದ್ರೆ ಅವ್ರ ಜೀವ ಅದ್ ಹೆಂಗ ಜೀವ ಉಳ್ಕತೈತ. ಎಲ್ಲಿ ಕುಚ್ಚಿರು ಏನು ಸಿಕ್ಕಲ್ಲ. ಇವತ್ತೆಲ್ಲ ನೋಡ್ಕಣ್ಣಲ್ಲ, ಏನೇನು ಇಲ್ಲ. ನಾನೊಂದ್ ಕೆಲಸ ಮಾಡಿದೀನಿ ಕಂಪಪ್ಪ. ಏನು? ಸೊಸೈಟಿಯಾಗ ರೇಷನ್ ಬಂದಾಗ ಒಂದೊಂದ್ ಚೀಲ ಒಣೆ ಕೈ ಮುಗ್ದು ಈಸ್ಕೊಂಡೋಗಿ ಜಾಸ್ತಿ ಹಚ್ಚಿರತಕ್ಕಲ್ಲ ಹಚ್ಚಿಗಳು ಇರತ್ತ ಕಾಂಡಾಗಿ ಬಿಡೋದು ಒಂದಿಷ್ಟು ಹಾಕನ ಅಂತ ಮಾಡಿದೀನಿ ಕಣಪ್ಪ. ಕೊಡ್ತಾರ ಸೊಸೈಟಿಗೆ. ಕೇಳಿ ನೋಡು. ಕೇಳಿ ನೋಡೋಣಲ್ವಾ. ಅದೇ ಪ್ರಾಣಿ ಪಕ್ಷಿ ಏನು ಮೇವು ಸಿಕ್ಕಲ್ಲ. ಬೆಳಿಗ್ಗೆ ಬಂದದ್ದು ನವಿಲು ನಿಮ್ಗಿದು ಕಷ್ಟ ಕಡಮ್ಮ, ಏನು ಮೇವು ಸಿಕ್ಕಲ್ಲ ಕಂಡ್ರಿ ಅಂದ್ಕೊಂಡು ಹೊಟ್ಟೆ ಹುಡ್ಕೊಂಬಂದಿ. ಅದಕ್ಕೆ ಸೊಸೈಟಿ ಕೇಳೋಣ ಅಂತ ಮಾಡಿ ಪ್ರಯತ್ನ ಮಾಡಿದ್ರಲ್ಲ. ಎಲ್ಲ ತರ ಚಂದ ಐತಿ ದುಡ್ಡ. ಒಂದ್ ಮನೆಗೆ 50 ಎಚ್ಬಿಟ್ಟು ಒಂದ್ 2 ಚೀಲ ಅಕ್ಕಿ ತಂದ್ಬಿಟ್ಟು ವಾಟರ್ ಸರ್ಕಲ್ ಎಚ್ಕೊಂಬರ್ನಮ್ಮ. ಒಳ್ಳೆ ಕೆಲಸ. ಅದು ಇನ್ನೂ ಒಳ್ಳೆ ಕೆಲಸ. ಕಾಸು ಎತ್ಕೊಡ್ತೀರ ಒಟ್ಟ ಊರ್ ಕಡೆಗೆ ಬರ್ತೀನಿ ನಾನು. ನೋಡೋಣ. ಬಾ ನಮ್ಮ ಊರಿಗೆ ಎತ್ಕೊಡ. ಅಕ್ಕಿ ವನವಾಸ ನೋಡಕ್ಕಾಗಲ್ಲ. ಬರೀ ತೆಂಗಿ ಮಾಡ್ದ ಕುಕ್ಕಂಡು ಹಿಂಗ್ ಕೊಕ್ಕು ಅಂತಾವ್ ಏನು ಸಿಕ್ಕಲ್ಲ. ಏನು ಪ್ರಯೋಜನ ಇಲ್ಲ. ಪಾಪ ಪ್ರಾಣಿ ಪಕ್ಷಿದು ಬಹಳ ಕಷ್ಟ ಐತ್ಕಂಪಪ್ಪ. ಹೌದು. ಮನ್ಸ ಅಂದ್ರೆ ಇವನ್ ಮನ್ಯಾಗ ಊಟದ್ರ ಅವ್ರ ಮನ್ಯಾಗ ಆದ್ರೂ ತಿಂದು ಜೀವನ ಮಾಡ್ತಾನೆ. ಈ ಪಕ್ಷಿಗೆ ಏನ್ ಸಿಗುತ್ತೆ? ಏನು ಸಿಗಲ್ಲ. ಏನೋ ಬೆಳೆ ಕಾಲ್ದಾಗ ಬೆಳೆ ದವಸ ಧಾನ್ಯ ಹಾಕ್ದಾಗ ಮೇಯ್ಕೊಂಡು ಹೋಗವು. ಅವು ತಿಂದು ಹೋಗವು. ನಮ್ಗೂ ಮ್ಯಾಗಡ್ ನಮ್ಗೆ ಸಿಕ್ಕಟ್ಟು ಅವು ಒಂದಿಟ್ಟು ಹಾಯ್ಕೊಂಡು ತಿನ್ಕೊಂಡು ಹೋಗವು. ಒಪ್ಪುಟ ನಾವೇ ತಿನ್ನಕ್ಕಾಗಲ್ಲ. ಅವರು ತಿನ್ಕೊಂಡು ಜೀವನ ಮಾಡಾರಲ್ವ ನಮ್ಮ. ಈಗ ಕೆಲಸ ಮಾಡೋಣಂತ ಹೋಗಿ ನಮ್ಮೂರ್ ಸೊಸೈಟಿಯವ್ರು ಕೊಡ್ತಾರೆ ಮರಿ. ಇಲ್ಲ ನಮ್ಮೂರ್ ಸೊಸೈಟಿಯವ್ರು ಕೊಡ್ತಾರೆ ಮರಿ. ಕೇಳು. ನಾನು ಊರಾಗೆಲ್ಲ ಚಂದ ಐತಿ ಒಂದ್ 4 ಚೀಲ 2 ಚೀಲ ರೇಷನ್ ತಗೋಣ ತಿಂಗಳ ಅಂತ ಮಾಡಿದೀನಿ ಕಪ್ಪಪ್ಪ. ಚಂದ ತಿಂಗಳ ಎಲ್ಲಿ ಕೊಡ್ತಾರೆ? ಏನೋ ಒಂದ್ಸತಿ ಕೊಡ್ತಾರೆ. ಅಲ್ಲ ತಿಂಗಳ ಹೆಚ್ಚು ಪಕ್ಷಿಗಳು ಪಾಪ ಏನು ದವಸ ಧಾನ್ಯ ಇಲ್ಲ. ಏನೋ ಒಂದ್ ಈಸ್ ಕೊಡ್ತಾರೆ. ಒಂದ್ ಈಸ್ ಕೊಟ್ರೆ ಸಾಕಾಗಲ್ಲ. ಈ ನಾರ್ಮಲ್ಸ್ ಹಂಗವ್ರ ಹಂಗಾವೆ ಪಕ್ಷಿಗಳು. ಹಂಗ್ ಕೊಡೋದು ಬಿಡಾರು ಅಷ್ಟವೇ ಕಣಮ್ಮ. ಲೇ ಊರಾಗ ಚಂದ ಐತಿ 2 ಚೀಲ ತಗೊಂಡೋಗೋಣ. 2 ಚೀಲ 3 ಚೀಲ ಕೊಡ್ರಿ. ಪಕ್ಷಿಗಳು ತಿಂದ್ಕೊಂಡಿರ್ಲಿ. ಗೊತ್ತು ಕಾಲ ಬಂತು ಬರಗಾಲ ಮಳೆ ಬೆಳೆ ಕತಕ ನಾವ ಕಷ್ಟ ಅಲ್ವ ಮರಿ ಹೊಟ್ಟೆ ಒಯ್ಯೋದು. ಕೇಳೋಣ ಹೇಳು. ಕೇಳಿ ಕೊಡಿಸ್ತೀವಿ ಬರ್ಲ ಊರಿಗೆ. ಬಾ. ನಾನ್ ಪ್ರಯತ್ನ ಮಾಡಿದ್ದೀನಪ್ಪ ಹಂಗ್ ತೋರ್ಸೋಣ ಅಂತವ. ಇನ್ನ ಊರ್ ಜನ ಏನಂತಾರ. ನಾನ್ ಸುಮ್ನೆ ಹೊಟ್ಟೆ ಉರ್ಕೊಂತೀನಿ. ಪಕ್ಷಿ ನೋಡಿರಿ ಬಹಳ ಕಷ್ಟ ಐಕಂಬಿರ ಅವ್ರತ್ವ. ಮುಂಗಾರು ಮಾಡಿಬಿಟ್ಟು ಬೆಳೆ ಇಕ್ಕಿ ಜೋಳ ಪಾಳ ದವಸ ಧಾನ್ಯ ಬೆಳೆ ತಕವ ಹಚ್ಚು ಪಕ್ಷಿದು ಬಹಳ ಕಷ್ಟ ಐತಿ. ಹೌದು. ಗೌರಿ ತಕಲು ಮೇವು ಸಿಕ್ಕಲ್ಲ. ಗೌರಿ ಹಬ್ಬ ತಕ ಆಮೇಲೆ ಒಂದಿಟ್ಟು ಏನೋ ಅಂತ ಜೋಳ ಪಾಳ ತಿಂದ್ಕೊಂಡ್ ಕಾಲ ಕಳಿತೇವಿ. ಬೆಳಿಗ್ಗೆ ನೋಡ್ದೆ 2 ಅಕ್ಕಿ ಮರಿ ಆ ರೌಂಡ್ ತಕೋಗಿ ಹಿಂಗನ್ನೋ ಮೂತಿಯ ಮೇವು ಕೊಡ್ಲಿ ಗುಟ್ಕಂತವ ಹಿಂಗನ್ನೋ ಕಡಮ್ಮ. ಹೊಟ್ಟೆ ಸೀದೋಗ್ಬಿಟ್ಕೊಣ. ಕಸ ಹೊತ್ಕೊಂಡು ಹೋದೆ ತೋಟದ ತಕ್ಕಿ. ಶಿವ ಭಗವಂತ ಆಡ್ತತ್ ನೋಡಿರಿ ಬಾಳ ಹೊಟ್ಟೆ ಊರಿ ಬಂದ್ಬಿಡ್ತು ನನಗೆ. ಅಂತ ಕಷ್ಟ ಏನು ಸಿಕ್ಕಲ್ಲ ಮೇವು. ಸಿಕ್ಕಲ್ಲ ಮೇವು ಸಿಕ್ಕಲ್ಲ. ಒಂದ್ ಹಾಲ್ದಣ್ಣವ ಇಲ್ಲ, ಒಂದ್ ಹತ್ತಿ ಹಣ್ಣು ಐತಾ ಇಲ್ಲ. ಎಂಥವನ್ನು ಸಿಕ್ಕಲ್ಲ. ಪಕ್ಷಿಗೆ ಏನ್ ತಿಂತವಿ? ಎಲ್ಲ ಅಕ್ಕಿಗಳೆಲ್ಲ ಬಗ್ಗಯ್ಯಾಗಿವಿ. ಬಗ್ಗಯ್ಯಾಗ್ಯಾವಂದ್ರೆ ಏನು ಕೂಳ್ದನ್ನ ನೋಡಕ್ ಆಗಲ್ಲ ಹಂಗಾಗ್ಯವಿ. ಹಂಗೆ ಕೂಳ್ ಯಾರು ಕೊಡ್ತಾರೆ ಇವಾಗ? ಕೂಳ್ದಂಗಾಗ್ಯವಿ. ನಡಿ ನೋಡೋಣ. ಜನ 10 ಜನ ಕೇಳ್ಕೊಂತೀನಿ. ಏನೋ ಕೊಟ್ರಿ ಸೊಸೈಟಿಗೆ. ನಮ್ಮೂರಂದ ಸೈಕಲ್ ಐತಿ. ಅದನ್ನ ಈಸ್ಕೊಂಡಾಗ ಏರ್ಕೊಂಬಂದು ಹೆಚ್ಕೊಬೇಕು ತೋಟದ ಕಡಿಕೆ. ಪಾಪ ಭಾಳ ಕಷ್ಟ ಐತ್ಕೊಂಬರಿ. ಇವ್ನು ಬೀಡ್ ಗಿಡ ಐತಲ್ಲ ಮುಡ್ಗ. ಇಲ್ಲ ಕನ್ಸ ನಾವೇನು ಸೇರಲ್ಲ.